ನಾವು ಕಂಬಳ ಸಮಿತಿ ಮಾಡುವಂತದ್ದು ಕೇವಲ ಕಂಬಳಕ್ಕೆ ದಿನಾಂಕವನ್ನು ಕೊಡ್ತೇವೆ ಮತ್ತು ನಾವು ರಾಜಕೀಯವನ್ನು ಈ ಕಂಬಳದಲ್ಲಿ ಬೆರೆಸಲು ಎಲ್ಲೂ ಕೂಡ ಅವಕಾಶ ನೀಡುವುದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ. ಇಲ್ಲಿ ಯಾಕೆ ಈ ತರ ರಾಜಕೀಯ ಬರೋದು ಗೊತ್ತಾಗ್ತಿಲ್ಲ. ಕಾಪು ಕ್ಷೇತ್ರ ಅಂತಲ್ಲ, ಇದು 2 ಜಿಲ್ಲೆಯಲ್ಲಿ ಕೂಡ ಪ್ರತಿ ಕಡೆ ತುಂಬಾ ರಾಜಕೀಯ ಆಗ್ತದೆ. ಯಾವ್ದು 1 ರೂಪಾಯಿ ಅನುದಾನ ಬರ್ತಾ ಇಲ್ಲ. ಬಹಳ ದುಃಖದಿಂದ ಹೇಳ್ತಿದ್ದೀನಿ. ಬಹುಶಃ ನಾವೆಲ್ಲ ರಾಂಗ್ ಟೈಮಲ್ಲಿ MLA ಆಗಿದೆ ಅಂತ ಅನಿಸ್ತದೆ. ಜಿಲ್ಲಾಡಳಿತದ ನಿಷೇಧಾಜ್ಞೆಯ ನಡುವೆಯೂ ಉಡುಪಿಯ 80 ಬಡಗುಬೆಟ್ಟುವಿನಲ್ಲಿ ಕಂಬಳ ಕರೆಗೆ ಶಂಕುಸ್ಥಾಪನೆ. ಬಡಗುಬೆಟ್ಟುವಿನಲ್ಲಿ ಶನಿವಾರ ಬಿಜೆಪಿ ಮುಖಂಡ ಶುಭಕರ್ ಶೆಟ್ಟಿ ಹಾಗೂ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ಕಂಬಳ ಕರೆಗೆ ಶಂಕುಸ್ಥಾಪನೆ ನೆರವೇರಿತು. ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಮಾರ್ಚ್ 4ರಂದು ಆಯೋಜಿಸಿದ್ದು, ಇಂದು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿ ವತಿಯಿಂದ ಗುದ್ದಲಿ ಪೂಜೆ ನೆರವೇರಿಸಲು ನಿರ್ಧರಿಸಿರುವುದರಿಂದ ಗೊಂದಲ ಏರ್ಪಟ್ಟಿತ್ತು. ಹೀಗಾಗಿ ಇಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಣಿಪಾಲ ಠಾಣಾ ವ್ಯಾಪ್ತಿ 80 ಬಡಗುಬೆಟ್ಟು ಗ್ರಾಮದ ಸರ್ವೆ ನಂಬರ್ 11/1ರ ಯುವಜನ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾಡಳಿತಕ್ಕೆ ಕಾಯ್ದಿರಿಸಿದ 6.30 ಎಕರೆ ಜಾಗದ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ನಿಷೇಧಾಜ್ಞೆ ನಡುವೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸ್ವತಃ ಅವರ ಅಧ್ಯಕ್ಷತೆಯಲ್ಲಿ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಆದೇಶ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ರಚನೆ ಮಾಡಿದ್ದಾರೆ. ನಾವು ಕಂಬಳವನ್ನು ಶಿಸ್ತುಬದ್ಧವಾಗಿ ನಡೆಸುವ ಬಗ್ಗೆ, ಕಂಬಳಕ್ಕೆ ಅನುದಾನ ಒದಗಿಸುವ ಬಗ್ಗೆ ಹಾಗೂ ಕಂಬಳ ಎಲ್ಲೆಲ್ಲಿ ಆಯೋಜನೆ ಮಾಡ್ತಾರೆ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ರೀತಿಯಲ್ಲಿ ರಾಜಕೀಯವನ್ನು ಅಲ್ಲಿ ನಮ್ಮ ಕಂಬಳದಲ್ಲಿ ಅಲ್ಲಿ ಅವಕಾಶ ನೀಡದೆ, ನಮ್ಮ ಉದ್ದೇಶ ಈ ಕಂಬಳ ಧರ್ಮಾತೀತವಾದ, ಪಕ್ಷಾತೀತವಾದ ಮತ್ತು ಗ್ರಾಮೀಣ ಭಾಗದ ರೈತಾಪಿ ವರ್ಗ ಮತ್ತು ಯುವ ವರ್ಗ, ಮಹಿಳಾ ವರ್ಗದವರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುವಂಥ ಒಂದು ಅದ್ಭುತ ಕ್ರೀಡೆ ಕಂಬಳ. ಇಂದು ನಮ್ಮ 80 ಬಡಗುಬೆಟ್ಟು ಇಲ್ಲಿಯ ಕಂಬಳ ಸಮಿತಿಯವರು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಭೆಗೆ ಬಂದು ನಾವೊಂದು ಕಂಬಳ ಮಾಡ್ತೀವಿ, ತಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮಗೆ ಒಂದು ಮನವಿ ನೀಡಿದರು. ಅದನ್ನು ಪರಿಶೀಲಿಸಿ ನಿಮಗೆ ಜಾಗ ಎಲ್ಲಿದೆ, ಏನು ವ್ಯವಸ್ಥೆ ಇದೆ ಎಂಬುದನ್ನೆಲ್ಲ ನಾವು ಸಮಿತಿಯಲ್ಲಿ ಚರ್ಚಿಸಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು 11/10ರಲ್ಲಿ ಸುಮಾರು 6.36 ಸೆನ್ಸ್ ಜಾಗವನ್ನು ಕಂಬಳ ಆಯೋಜನೆಗೋಸ್ಕರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಕಂಬಳದ ಶಿಷ್ಟಾಚಾರದ ಪ್ರಕಾರ ಏನು ಸರ್ಕಾರದ ಕಂಬಳ ನಡೀತಾ ಇದೆ ಅದು ಮಿಯಾರ್ ಕಂಬಳ. ಸುನಿಲ್ ಕುಮಾರ್ ಅವರು ಅಲ್ಲಿಯ ಶಾಸಕರು, ಅವರ ಅಧ್ಯಕ್ಷತೆಯಲ್ಲಿ. ಮೂಡುಬಿದಿರೆ ಕಂಬಳ ಅಲ್ಲಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ. ನರಿಂಗಾಣ ಕಂಬಳ ಅಲ್ಲಿಯ ಶಾಸಕರಾದಂಥ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ. ಯಾರು ಸರ್ಕಾರಿ ಜಾಗದಲ್ಲಿ ಕಂಬಳ ಮಾಡುವಾಗ ಯಾರು ಆ ಕ್ಷೇತ್ರದ ಶಾಸಕರಾಗಿರ್ತಾರೆ ಅವರು ಆ ಕಂಬಳದ ಅಧ್ಯಕ್ಷರಾಗಿರುವಂಥದ್ದು ಶಿಷ್ಟಾಚಾರ. ಅದರ ಪ್ರಕಾರ ಈ ಒಂದು ಕಂಬಳಕ್ಕೆ ಇಲ್ಲಿಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಇಲ್ಲಿಯ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳದ ಸಮಿತಿಯವರು ಈಗಾಗಲೇ ನೋಂದಾವಣೆ ಮಾಡಿಕೊಂಡು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನಲ್ಲಿ ನೋಂದಾವಣೆ ಮಾಡಿಕೊಂಡು ಇವರಿಗೆ ನಾವು ಏಪ್ರಿಲ್ 25 ದಿನಾಂಕವನ್ನು ಕೊಟ್ಟಿದ್ದೇವೆ. ಈ ಕಂಬಳವನ್ನು ಇವರು ಆಯೋಜನೆ ಮಾಡಬೇಕು. ನಾನು ಜಿಲ್ಲಾಧಿಕಾರಿಗೆ ಕೂಡ ಪತ್ರ ಬರೆದಿದ್ದೇನೆ. ಈ ಕಂಬಳಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ನಿಮಗೆ ಒಂದು ಶಿಫಾರಸು ಮಾಡ್ತಾ ಇದೆ. ನಮ್ಮ ಕಂಬಳದ ವತಿಯಿಂದ ಇವರಿಗೆ ಸರ್ಕಾರದ ಅನುದಾನ, ಕ್ರೀಡಾ ಇಲಾಖೆ ಅನುದಾನ, ಪ್ರವಾಸೋದ್ಯಮ ಇಲಾಖೆ ಅನುದಾನವನ್ನು ಕೂಡ ಈ ಕಂಬಳಕ್ಕೆ ನಾವು ಕ್ರೋಢೀಕರಿಸ್ತೇವೆ. ಮತ್ತು ನಮ್ಮ ಎಲ್ಲ ಕ್ರೀಡಾ ಇಲಾಖೆಯಿಂದ ಸಹಕಾರ ನೀಡುವ ಹಾಗೆ ಈಗಾಗಲೇ ಕ್ರೀಡಾ ಆಯುಕ್ತರಿಗೂ ಕೂಡ ನಾವು ಪತ್ರ ಬರೆದಿದ್ದೇನೆ. ನಿನ್ನೆ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ ವರಿಷ್ಠಾಧಿಕಾರಿಯವರಿಗೆ ಈ ಕಂಬಳಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು, ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಡಳಿತ ನೀಡಬೇಕು ಅಂತ ಕೂಡ ನಾವು ತಿಳಿಸಿದ್ದೇವೆ. ನಾವು ಕಂಬಳ ಸಮಿತಿ ಮಾಡುವಂಥದ್ದು ಕೇವಲ ಕಂಬಳಕ್ಕೆ ದಿನಾಂಕವನ್ನು ಕೊಡ್ತೇವೆ ಮತ್ತು ನಾವು ರಾಜಕೀಯವನ್ನು ಈ ಕಂಬಳದಲ್ಲಿ ಬೆರೆಸಲು ಎಲ್ಲೂ ಕೂಡ ಅವಕಾಶ ನೀಡುವುದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ. ನಮಗೆ ಕಂಬಳದಲ್ಲಿ ಪಕ್ಷಾತೀತವಾಗಿರಬೇಕು, ಧರ್ಮಾತೀತ ಆಗಿರಬೇಕು, ಎಲ್ಲರೂ ಸೇರಿ ಕಂಬಳ ಆಗಬೇಕು. ಯಾರು ಒಬ್ಬರು ಇಬ್ಬರು ಸೇರಿ ಕಂಬಳ ಆಗುವುದಿಲ್ಲ. ಎಲ್ಲರ ಒಗ್ಗಟ್ಟಿನಿಂದ ಕಂಬಳ ನಡಿಬೇಕು. ಎಲ್ಲರೂ ಬೇಕು. ಇದಕ್ಕೆ ಎಲ್ಲರನ್ನು ಸೇರಿಸಬೇಕು ಅಂತ ಕೂಡ ನಾನು ಶಾಸಕರ ಹತ್ರ ಮನವಿ ಮಾಡಿದ್ದೇನೆ. ಎಲ್ಲರನ್ನು ಸೇರಿಸಿಕೊಂಡು ಈ ಕಂಬಳ ಮಾಡಿ
ಅದನ್ನು ಈ ಶಾಸಕರ ಅಧ್ಯಕ್ಷತೆಯಲ್ಲೇ ಕಂಬಳ ನಡಿಬೇಕು, ಅದು ಶಿಷ್ಟಾಚಾರ. ಏನು ಇದು ಗೊಂದಲ ಇದೆ ಅದು ಮುಂದಿನ ದಿನದಲ್ಲಿ ನಾವೆಲ್ಲ ಕೂತು ಪರಿಹಾರ ಮಾಡ್ತೇವೆ. ಕಂಬಳ ಇಲ್ಲಿ ಹಾಗೆ ಆಗ್ತದೆ. ಕಂಬಳ ಮುಂದೆ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಉಡುಪಿ ಕಂಬಳ ಅಂತ ಹೆಸರಿಟ್ಟಿದ್ದಾರೆ, ಅದು ಆಗ್ತದೆ. ಬರುವ ಏಪ್ರಿಲ್ 25ಕ್ಕೆ ರಾಜ್ಯ ಕಂಬಳ ಸಮಿತಿ ದೇವಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ರಾಜ್ಯ ಕಂಬಳ ಸಮಿತಿಯವರು 25ಕ್ಕೆ ಇಲ್ಲಿ ಕಂಬಳ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ. ಅವರು ಡೇಟ್ ಕೊಡಬೇಕು. ಅವರು ಅನುಮೋದನೆ ಕೊಟ್ಟ ಮೇಲೆ ನಾವು ಇಲ್ಲಿ ಕಂಬಳಕ್ಕೆ ಡೇಟ್ ಫಿಕ್ಸ್ ಮಾಡ್ತೀವಿ. ಹಾಗಾಗಿ ಇವತ್ತು ಮುಹೂರ್ತ ಅಂತ ಫಿಕ್ಸ್ ಮಾಡಿದ್ವಿ. ನಿನ್ನೆ ರಾತ್ರಿ ವಿನಯ್ ಕುಮಾರ್ ಸೋರಕೆಯವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾರೆ, ಕಳಿಸಿ ನಾಡ್ದು 4ನೇ ತಾರೀಕಿಗೆ ಇಲ್ಲಿ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಅಂತೇಳಿ ಅವರು ಇದು ಮಾಡ್ತಾರೆ. ನಾವು ಇವತ್ತೇ ಯಾಕೆ ಮಾಡಿದ್ವಿ ಅಂತ ಅವ್ರಿಗೆ ಹೇಳಿದೆ, ನಾನು ಪರಿಪರಿಯಾಗಿ ಹೇಳಿದ್ವಿ. ಮುಹೂರ್ತ ಬ್ರಾಹ್ಮಣರು ಕೊಟ್ಟಂತ ಮುಹೂರ್ತ ನೋಡ್ಕೊಂಡೆ ನಾವು ಭೂಮಿ ಪೂಜೆ ಮಾಡಬೇಕಾಗ್ತದೆ. ಬಹಳ ದೊಡ್ಡ ಕೆಲಸ, ಸುಮಾರು 2 ಕೋಟಿ ರೂಪಾಯಿ ಖರ್ಚಾಗುವಂಥದ್ದು. ಈಗಲೇ 60 ಲಕ್ಷ ರೂಪಾಯಿ ನಾವು ನಮ್ಮ ಸ್ನೇಹಿತರು ಸೇರಿ ಖರ್ಚು ಮಾಡಿದ್ದೀವಿ. ಹಾಗಾಗಿ ಇನ್ನು ಸಮಯ ಇಲ್ಲ ಅಂತ ಹೇಳಿದೆ. ಆಮೇಲೆ ನೀವು ಹೇಳಿದ್ದು ಮೊನ್ನೆ ಒಂದು 3 ಅಂಗನವಾಡಿ ಕೇಂದ್ರ ಇತ್ತು. ಮೇಡಮ್ ಅವರೇ ಹೇಳಿದ್ದಾರೆ, ಶಾಸಕರನ್ನ ಹೋಗಿ ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡಿ ಇನಾಗ್ರೇಷನ್ ಮಾಡಿಸಿ ಅಂತ ಹೇಳಿದ್ದಾರೆ. ಮೊದಲನೇ ರಾತ್ರಿ ಫೋನ್ ಮಾಡಿ ಅವರು ಅಧಿಕಾರಿಗಳು ಬರ್ತಾರೆ, ಮೇಡಮ್ ಬೇಡ ಅಂತ ಹೇಳಿದ್ರು ಅಂತೇಳಿ ಅವತ್ತು ಊರು ತುಂಬ ಪೋಸ್ಟರ್ ಹಾಕಿದ್ದಾರೆ. 1 ತಿಂಗಳು ಮುಂಚೆ ಇಲ್ಲಿ ಅಂಜಾರಲ್ಲಿ ಒಂದು ಕಾರ್ಮಿಕ ಭವನ, 5 ಕೋಟಿ ರೂಪಾಯಿ ವೆಚ್ಚದ ಕಾರ್ಮಿಕ ಭವನ, ಅಲ್ಲಿ ನಾನು ಸಂತೋಷ್ ಲಾಡ್ ಅವರಿಗೆ ಹೋಗಿ ಹೇಳ್ತೇನೆ, ಅಣ್ಣ ನೀವೊಂದು ಸ್ವಲ್ಪ ಬರಬೇಕು. ನನ್ನ ಹಳೆಯ ಸ್ನೇಹಿತರು ಅವರು, ಬಳ್ಳಾರಿಯಲ್ಲಿದ್ದಾಗ ನನ್ನ ಸ್ನೇಹಿತರವರು, ಅವರಿಗೆ ನಾನು ಹೇಳಿದೆ ಈ ಥರ ನೀವು ಬರಬೇಕು, ಒಂದು ಗುದ್ದಲಿ ಪೂಜೆ ಬರಬೇಕು. ನೀವು ಇಲ್ಲ ನೀವು ಮಾಡಿ, ಗುದ್ದಲಿ ಪೂಜೆ ಬರೋದಿಲ್ಲ, ನಾನು ಇನಾಗ್ರೇಷನ್ಗೆ ಬರ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ರೆಡಿ ಆಗುವಾಗ ಮೊದಲನೇ ರಾತ್ರಿ ಮೇಡಮ್ ಫೋನ್ ಮಾಡಿ ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಅದನ್ನು ಮುಂದಾಕಿ ಅಣ್ಣ, ಇಷ್ಟವರೆಗೆ ಅದು ಇದಾಗಿಲ್ಲ ಹಾಗೆ ಅಂತ ಹೇಳ್ತಾರೆ. ಈಗ ಪದೇ ಮತ್ತೆ ಮೊನ್ನೆ ರಾತ್ರಿ ಫೋನ್ ಮಾಡಿ ಡಿ ಸಿ ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಹೇಳಿ ಮೇಡಮ್ ಈ ಥರ ಅದು ಮುಹೂರ್ತ ಮಾಡಿ ಆ ಮುಹೂರ್ತದಲ್ಲೇ ಇದು ಕೆಲಸ ಆಗಬೇಕು. ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಜನ, ಹಾಗೆ ಮುಹೂರ್ತದಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ಅದು ಆಗಿದೆ. ಆಮೇಲೆ ಅನಂತರದಲ್ಲಿ ಈ ಕಂಬಳ ಉದ್ಘಾಟನೆಗೆ ಇವ್ರನ್ನೆಲ್ಲ ನಾವು ಕರಿತೀವಿ. ಆಮೇಲೆ 6.5 ಎಕರೆ ಇದನ್ನು ನಾವು ಡಿ ಸಿಗೆ ಏನು ಹೇಳ್ತೀವಿ, ಒಂದು ಕಂಬಳ ಮಾಡಬೇಕಂತ ಆಸೆ ಇದೆ ಮೇಡಮ್, ಪಾಪ ಒಳ್ಳೆ ಹೆಲ್ಪ್ ಮಾಡಿ ಅಧಿಕಾರಿಗಳು ಎಲ್ಲ ಸಹಾಯ ಮಾಡಿದ್ದಾರೆ, ನಮಗೆ ಎಲ್ಲ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ. ಅವರು ಭಾಳ ಖುಷಿಯಿಂದ ಕೊಟ್ಟು ಇಲ್ಲಿ 6.5 ಎಕರೆ ಜಾಗ ಇದೆ, ಕುಮ್ಕಿ ಭೂಮಿ ಇದೆ, ಅಲ್ಲಿ ಮಾಡ್ಕೊಳ್ಳಿ 6 ಎಕರೆ 30 ಸೆಂಟ್ ಜಾಗನ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡ್ಬೇಕಂತ ಹೇಳಿ ನಿನ್ನೆ ಏಕಾಏಕಿ ರಾತ್ರಿ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ನೀವು ನೋಡಿರ್ಬೋದು ಉದ್ದ. ನಾವು ಅಲ್ಲಿ ವಿನಯ್ ಕುಮಾರ್ ಸೋರಕೆಯವರು ಬ್ಯಾನರ್ ಹಾಕಿದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾನರ್ ಹಾಕಿದ್ವಿ, ಮಂಜುನಾಥ್ ಭಂಡಾರಿ ಬ್ಯಾನರ್ ಹಾಕಿದ್ವಿ, ಗಪೂರ್ ಅವರು ಬ್ಯಾನರ್ ಹಾಕಿದ್ವಿ. ಅನಂತರದಲ್ಲಿ ಮಂಜುನಾಥ್ ಪೂಜಾರಿ ಅವರು, ನಮ್ಮ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವರು ಬ್ಯಾನರ್ ಹಾಕಿದ್ವಿ. ಹಾಗೆ ಕಂಬಳ ಅನ್ನೋಂಥದ್ದು ಅದೊಂದು ಉತ್ಸವದ ರೀತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ. ಇಲ್ಲಿ ಯಾಕೆ ಈ ಥರ ರಾಜಕೀಯ ಬರೋದು ಗೊತ್ತಾಗ್ತಿಲ್ಲ. ಕಾಪು ಕ್ಷೇತ್ರ ಅಂತಲ್ಲ, ಇದು 2 ಜಿಲ್ಲೆಯಲ್ಲಿ ಕೂಡ ಪ್ರತಿ ಕಡೆ ತುಂಬ ರಾಜಕೀಯ ಆಗ್ತದೆ. ಯಾವುದು 1 ರೂಪಾಯಿ ಅನುದಾನ ಬರ್ತಾ ಇಲ್ಲ. ಭಾಳ ದುಃಖದಿಂದ ಹೇಳ್ತಿದ್ದೀನಿ. ಬಹುಶಃ ನಾವೆಲ್ಲ ರಾಂಗ್ ಟೈಮಲ್ಲಿ MLA ಆಗಿದೆ ಅಂತ ಅನಿಸ್ತದೆ. ಸರ್ಕಾರ ಇಲ್ಲ ಅಂದಾಗ ಇಷ್ಟು ಹಿಂಸೆ ಆಗಿದೆ ನನಗೆ ಗೊತ್ತಿರಲಿಲ್ಲ. ನಾವು ಒಂದು ಜನಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೆಸರು ಉಳಿಸ್ಕೊಂಡು ಅಂತೇಳಿ ನಾವು ರಾಜಕೀಯ ಬಂದಿರತಕ್ಕಂಥದ್ದು. ಆದರೆ ಇದು ಎಷ್ಟೊಂದು ಸಹಿಸ್ಕೊಳ್ಳೋಣ ಸರ್. ಈಗ ಜಿಲ್ಲಾಡಳಿತದ ಜೊತೆ ಡಿಸ್ಕಸ್ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡಿದಲ್ವ? ಮೊನ್ನೆ ಇಲ್ಲಿಂದಲೇ DC ಫೋನ್ ಮಾಡಿದ್ದೀನಿ, ADC ಫೋನ್ ಮಾಡಿದ್ದೀನಿ. 28ಕ್ಕೆ ನೀವು ಬರಬೇಕು, ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅನಂತರ ಅವ್ರ ಮೇಲೆ ಒತ್ತಡ ಬಂತು. ಅವರು ಹೇಳ್ತಾರೆ ನಮಗೆ ಒತ್ತಡ ಇದೆ ಅಂತ ಹೇಳ್ತಾರೆ. ಇವನ್ ಎಲ್ಲಿವರೆಗೆ ಅಂದರೆ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ ನಮಗೆ ಒತ್ತಡ ಇದೆ ಸರ್, ನಾವೇನು ಮಾಡೋದು.